ಗೈಸ್ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀರಿ. ಎಲ್ಲಿಗಪ್ಪ ಟ್ರೆಕ್ಕಿಂಗ್ ಅಂದರೆ ಇಡುಬೆ ಫಾಲ್ಸ್. ನಮ್ಮ ಫ್ರೆಂಡಲ್ಲಿ ಡ್ರೋನ್ ಹಾರಿಸ್ತಾ ಇದ್ದಾನೆ. ಡ್ರೋನ್ ಪಿಕ್ಸ್ ಹೇಗೆ ಬರುತ್ತೆ ನೋಡಬೇಕು. ಇಲ್ಲೊಂದು ಕಡೆ ನೀರು ಹರಿತಾ ಇದೆ, ಸಾಕಾಗೈತೆ ಇದು ಪಿಕ್ಚರ್ ನೋಡಿ ಹೆಂಗಿದೆ ಅಂತ. ನಮ್ಮ ಬೈಕು ಫುಲ್ಲು ಧರ್ಮಸ್ಥಳ ಹತ್ರ ಬಂದಿದ್ದೀವಿ ನೋಡಿ. ರೂಮುಗಳಂತೂ ಸಿಗ್ತಾನೆ ಇಲ್ಲ ನಮ್ಗೆ. ಎಲ್ಲ ಗೈಸ್ ಎಲ್ಲರಿಗೂ ನಿಮ್ಮ ಅಶ್ಮೇಣಿಗ ಮಾಡುವ ನಮಸ್ಕಾರಗಳು. ಸೊ ವೆಲ್ಕಮ್ ಟು ಅಚರ್ಸ್ ಆ್ಯಂಡ್ ನ್ಯೂ ವ್ಲಾಗ್. ಸೊ ಇವಾಗ ಎಲ್ಲಪ್ಪ ಇದೀವಿ ಅಂದರೆ ನಾವು ನೈಸೋಡಲ್ಲ ಸಾರಿ ಹಾಸನ ಇವೆ. ಇವಾಗ ಟಿಫನ್ ಸ್ಟಾಪ್ ಮಾಡಿದ್ದಾರೆ. ನಮ್ಮ ಫ್ರೆಂಡ್ ಟಿಫನ್ ತಿಂತಿದ್ದಾರೆ, ಕಾಣಿಸ್ತಿಲ್ಲ ಅನ್ಕೊಳ್ತೀನಿ ನಿಮಗೆ. ಆ್ಯಕ್ಚುಲಿ ಇವಾಗ ಬಂದು ಡೈರೆಕ್ಟು ಫಸ್ಟ್ ಧರ್ಮಸ್ಥಳ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಸಾರಿ ಒಂದು ಹೇಳೋದೇ ಮಾಡ್ತಾಯಿದೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಕಡೆಯಿಂದ. ಏನಪ್ಪ ಅಂದರೆ ಪ್ಲ್ಯಾನು ಫಸ್ಟು ದಿಡುಪೆಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಧರ್ಮಸ್ಥಳದಲ್ಲಿ ರೂಮ್ ಬುಕ್ ಮಾಡಿಲ್ಲ, ಖಾಲಿ ಇದ್ದಿಲ್ಲ ಅಂದ್ಬಿಟ್ಟು. ಇವಾಗ ನೋಡೋಣ, ಅಲ್ಲಿ ರೂಮ್ ಸಿಕ್ಕರೆ ನೋಡೋಣ, ರೂಮ್ ಸಿಕ್ಕರೆ ರೂಮ್ ಮಾಡಿ ಅಲ್ಲಿ ಆಮೇಲೆ ದಿಡುಪೆ ಫಾಲ್ಸ್ಗೆ ಹೋಗೋಣ ಅಂತಿದ್ದೀವಿ. ನೋಡಬೇಕು ಏನೇನಾಗುತ್ತೆ ಎಲ್ಲ ನಾವು ಹೋಗ್ತಾ ಏನು ಅಪ್ಡೇಟ್ಸ್ ಅಂತ ಕೊಡ್ತೀವಿ. ನಮ್ಮ ಬೈಕಲ್ಲಿ ಪಾರ್ಕ್ ಮಾಡಿದ್ದೀವಿ ನೋಡಿ. ಇಲ್ಲೊಂದು ಸ್ಟಾಪ್ ಹಾಕಿದ್ದೀರಿ. ಇಲ್ಲೊಂದು ಕಡೆ ನೀರು ಹರಿತಾ ಇದೆ, ಸಾಕಾಗೈತೆ ಇದು ಪಿಕ್ಚರ್ ನೋಡಿ ಹೆಂಗಿದೆ ಅಂತ. ನಮ್ಮ ಬೈಕು ಫುಲ್ಲು ಅವಾಗೆ ಒಂದು ಸೀನ್ ಆಯ್ತು ಗೈಸ್. ಇದು ಹಾಸನ ಹೈವೇಲಿ ಬರ್ಬೇಕಾದ್ರೆ ಒಂದೆರಡು ಸರಿ ಜಡ್ಕೊಂಡಿದ್ವಿ. ಏನಕ್ಕಪ್ಪ ಅಂತ ಸ್ಟಾಪ್ ಮಾಡಿ ನೋಡಿದ್ರೆ ಗಾಡಿ ರೈಸ್ ಆಗ್ತಾಯಿದೆ ಬಟ್ ಮೂವ್ ಆಗ್ತಾಯಿಲ್ಲ. ಏನಕ್ಕಪ್ಪ ಆಮೇಲೆ ನೋಡಿ ಸ್ವಲ್ಪ ದೂರ ತೊಗೊಂಡು ನೋಡಿದ್ರೆ ಬೆಲ್ಟ್ ಪುಡಿ ಆಗೈತೆ. ಆಮೇಲೆ ಅಲ್ಲೇ ಒಂದು ಜಾಗದಲ್ಲಿ ಯಾರಿಗೊಬ್ರಿಗೆ ಮೆಕ್ಯಾನಿಕ್ ಆಯಿತು ಇದಿತ್ತು, ಪಂಚರ್ ಶಾಪ್ ಇತ್ತು. ಅವ್ರನ್ನ ಕೇಳಿದ್ದಕ್ಕೆ ಯಾರ್ದೋ ನಂಬರ್ ಕೊಟ್ಟರು, ಫೋನ್ ಮಾಡಿ ಕರೆಸಿ ಅಲ್ಲಿಂದ ಥ್ರೋ ಮಾಡ್ಕೊಂಡು ಹೋಗಿ ಬೆಲ್ಟ್ ಹಾಕ್ಸ್ಕೊಂಡ್ಬಂದಿದೆ. ಇದಾಯಿತು, ಒಳ್ಳೆ ಪರಿಸ್ಥಿತಿ ಆಯಿತು. ಇವಾಗ ಶಿರಡಿ ಘಾಟಲ್ಲಿ ಇದ್ದೀವಿ. ಇನ್ನೇನೊಂದು 35-40 ಇರಬೇಕೇನೋ ಅಷ್ಟೇ ಧರ್ಮಸ್ಥಳಕ್ಕೆ ಹೋಗೋಣ ಬೇಗ. ಇಲ್ಲೊಂದು ಕಡೆ ನೀರು ಹರಿತಾ ಇತ್ತು, ನಿಲ್ಲಿಸಿದ್ರಿ ಹಂಗೆ ಬನ್ನಿ ಹೋಗ್ತಾ. ಇಲ್ಲಿಂದ ಸ್ಟಾಪ್ ಹಾಕಿದ್ದೀರಿ. ಇವಾಗ ಏನಕ್ಕಪ್ಪ ಸ್ಟಾಪು ಅಂದರೆ ಎಂಥ ಲೊಕೇಶನ್ ಇದೆ ಅಂತ ನಿಮಗೆ ತೋರಿಸ್ತೀವಿ ಬನ್ನಿ. ಕಡೆಯಲ್ಲಿ ಏನು ಸಾಕಾಗಿ ನೀರು ಹರಿತೈತೆ. ನಮ್ಮ ಫ್ರೆಂಡಲ್ಲಿ ಡ್ರೋನ್ ಹಾರಿಸ್ತಾ ಇದ್ದಾನೆ. ಡ್ರೋನ್ ಪಿಕ್ಸ್ ಹೇಗೆ ಬರುತ್ತೆ ನೋಡಬೇಕು. ಬನ್ನಿ ನೋಡೋಣ ನಾವು ಡ್ರೋನ್ ಇವಾಗ ಸ್ವಲ್ಪ ನೆರಳು ಬಂದಿದೆ ಹಂಗೋ ಹಿಂಗೋ. ಆ್ಯಕ್ಚುಲಿ ಇವತ್ತೇನು ಅಷ್ಟೊಂದು ಟ್ರಾಫಿಕ್ ಏನಿಲ್ಲ, ವೆಹಿಕಲ್ಸು ಕಮ್ಮಿನೇ. ಫಸ್ಟ್ ಟೈಮ್ ಬಂದಾಗಂತೂ ಈ ಕಡೆ ಗಾಡಿಯಲ್ಲೇ ಬಂದಿದ್ದು, ಸೇಮ್ ಇದೇ ಸ್ಪಾಟಲ್ಲೇ ನಿಲ್ಲಿಸಿದ್ದು. ಅವಾಗಂತೂ ಭಯಂಕರ ಜನ. ಇವಾಗ ನಾವಂದರೆ ವಿಂಟರ್ ಸ್ಟಾರ್ಟಿಂಗಲ್ಲಿ ಬಂದಿದ್ದೀರಿ. ಅಲ್ಲಿ ಮೇಲೆ ಒಂದು ಜಾಗದಲ್ಲಿ ಟ್ರೈನ್ ಹೋಗೋ ಸ್ಪಾಟ್ ಇದೆ ಅಲ್ಲಿ, ಬೆಂಗಳೂರು ಟು ಸುಬ್ರಹ್ಮಣ್ಯ ರೋಡ್ ಅಂದ್ಬಿಟ್ಟು. ಅದು ಅಷ್ಟೇ ಟ್ರೈನ್ ಜರ್ನಿ ಸಾಕಾಗಿರುತ್ತೆ ಒಟ್ಟಿನಲ್ಲಿ. ನೋಡಿ ಸ್ವಲ್ಪ ನೆರಳು ಬಂತು ಹೆಂಗಿದೆ ನೋಡಿ. ಇವಾಗ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ರೂಮ್ ಮಾಡಿ ಅಲ್ಲಿ ರೂಮ್ ಮಾಡಿಬಿಟ್ಟು ಲಗೇಜೆಲ್ಲ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ದಿಡುಪೆ ಫಾಲ್ಸ್ಗೆ ಹೋಗೋಣ ಅಂತಿದ್ದೀರಿ. ನೋಡಬೇಕು ಏನಾಗುತ್ತೋ. ಆದರೆ ಈ ಸ್ಪಾಟ್ ಮಾತ್ರ ಕ್ರೇಜಿ. ನೋಡ್ಕೊಳ್ಳಿ ಹೆಂಗೆ ಒಂದು ವ್ಯೂ ನೋಡ್ಕೊಳ್ಳಿ. ಧರ್ಮಸ್ಥಳ ಹತ್ರ ಬಂದಿದ್ದೀವಿ ನೋಡಿ. ರೂಮುಗಳಂತೂ ಸಿಗ್ತಾನೆ ಇಲ್ಲ ನಮ್ಗೆ. ಧರ್ಮಸ್ಥಳದ
ನೋಡ್ಕೊಳ್ಳಿ. ನಡಿ ಸ್ಟ್ರೈಟೇ ನಡಿ ಧರ್ಮಸ್ಥಳದ ಎಂಟ್ರೆನ್ಸ್ ನೋಡ್ಕೊಳ್ಳಿ. ನೋಡೋಣ, ರೂಮ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೊಂದು ಜಾಗದಲ್ಲಿ. ನೋಡಬೇಕು ಸಿಗುತ್ತೆ ಇಲ್ಲಾದರೂ. ನಾವು 2 days ಮುಂಚೆ ನೋಡಿದ್ವಿ, ಬಟ್ ರೂಮ್ಗಳು ಯಾವುದೂ ಖಾಲಿ ಇದ್ದಿಲ್ಲ. ಏನೋ ಇಲ್ಲ, ಯಾವುದೋ ಸಿಗುತ್ತೇನೋ ಅಂತ ಬಂದಿದ್ದೀರಿ. ನೋಡಬೇಕು ರೂಮ್ಗಳು ಅದೇನು ಸಿಗುತ್ತೋ ಇಲ್ಲೋ. ಇಲ್ಲಾಂದರೆ ಲಗೇಜ್ ರೂಮ್ ಅಂತ ಇದೆ, ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಪ್ಲೇಸ್ ನೋಡೋಕೆ ಹೊರಡ್ಬಂದು ಆಮೇಲೆ ರೂಮ್ ಮಾಡಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಲಗೇಜೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸ್ಟ್ರೈಟೇ ಎಲ್ಲೂ ಖಾಲಿ ಇರಲ್ಲ. ಸೂಪರ್ ಮಾರ್ಕೆಟ್ ಇಲ್ಲಿ ಯಾವುದೋ ಒಂದು ವೈಶಾಲಿ ಅಂತ ರೂಮ್ ಐತೆ, ಬಟ್ ಇಲ್ಲಿ ಖಾಲಿ ಐತೆ. ನಾನು ನೋಡೋಣ ಇರು. ಗೌರ್ಮೆಂಟ್ ಅಂತ ಇದು ಗೌರ್ಮೆಂಟೇ. ಇರು ನಾನು ಪಾಸ್ ಮಾಡಲ್ಲ, ಗಾಡಿ ನಿಲ್ಸ್ಕೊತೀನಿ ಅಷ್ಟೇ. ಅದೊಂದು ಇರಬೇಕಾ ಆಗಲ್ಲೇ ಇವೆಲ್ಲ ಹಾಕ್ಬೇಕಮ್ಮ. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀರಿ. ಎಲ್ಲಿಗಪ್ಪ ಟ್ರೆಕ್ಕಿಂಗ್ ಅಂದರೆ ಇಡುಬೆ ಫಾಲ್ಸ್. ಬಿಸಿಲು ಜಾಸ್ತಿ ಇದೆ, ಆದರೂ ಪರವಾಗಿಲ್ಲ, ಹೋಗೋಣ ಬನ್ನಿ. ಗಾಡಿ ಹೋಗ್ಬೋದಾಯಿತು, ಬಟ್ ಅಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಕುಸಿದಿದೆ ಬೆಟ್ಟ ಗಿಟ್ಟ ಅಂದ್ಬಿಟ್ಟು. ಸೊ ಯಾಕೆ ನಾವು ಅದ್ರ ವಿರುದ್ಧ ಹೋಗೋದು ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀರಿ. ಬನ್ನಿ ಹೋಗೋಣ. ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ ಗೈಸ್. ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋಣ ಬನ್ನಿ. ಇದು ಬ್ರಿಡ್ಜ್, ಇವಾಗ ಹೋಗೋಣ ಬನ್ನಿ ಬ್ರಿಡ್ಜ್ ಮೇಲೆ. ಬರೋ ಆಮೇಲೆ ಕ್ಲೋಸ್ ಗೀಸ್ ಮಾಡ್ಬಿಟ್ಟಾರೆ, ಬರೋಪ್ಪ. ಇಲ್ಲ ಬರ್ಬೋದು ಆರಾಮಾಗಿ. ನೋಡಿ ಏನೇನು ಸಾಹಸ ಮಾಡ್ಬೇಕು ಬರ್ತಾ ಇದೆ ನೋಡಿ. ಏನು ಸಾಹಸ ಮಾಡಿದ್ರೆ ಇದು ಎಂಜಾಯ್ ದ ಲೈಫ್. ಮೋಸ್ಟ್ಲಿ ಇಲ್ಲೇ ಎಂಟ್ರಿ ಫೀಸ್ ಅನಿಸುತ್ತೆ. ಬನ್ನಿ ನೋಡೋಣ. ಟೈಮ್ ಆಗ್ತಾ ಬಂತಲ್ಲ, ಹೋಗಿ ಬಂದ್ಬಿಡ್ತೇಣ ಬೇಗ. ಬಿಡಲ್ಲ. ನಾನೂರ ನೀರಲ್ಲ ಐತೆ ತಗೊಳಂಗಿಲ್ಲ. ನೋಡ ಇಲ್ಲೇ ಇತ್ತು ಹೋಗೋದು ಬಾಟಿ ಬಿಸಾಡ್ಬೇಡಲ್ಲ. ಇಲ್ಲ ತೊಗೊಬರ್ತೀವಿ ರಿಟರ್ನ್. ಬೇಗ ಬನ್ನಿ. ಬರ್ತೀವಿ. ಎಷ್ಟು 5 ಗಂಟೆ ಕ್ಲೋಸಾ? 5 ಗಂಟೆ ಇಲ್ಲಿ ಇರಬೇಕು. ಇಲ್ಲಿ ಇರಬೇಕಾ? ಬಂದ್ಬಿಟ್ಟು
ಇಲ್ಲ ತೊಗೊಬರ್ತೀನಿ, ರಿಟರ್ನ್ ತೊಗೊಬರ್ತೀನಿ. ಇಲ್ಲ ಬೇಕಾದ್ರೆ ಫೋಟೋ ಇಟ್ಕೊಳ್ಳಿ, ಬರ್ತೀನಿ ತೊಗೊಂಡು. ಇವಾಗ ಟಿಕೆಟ್ ಎಲ್ಲ ಆಯಿತು. ಇಲ್ಲ 5 ಗಂಟೆಗೆ ಇಲ್ಲಿ ಇರಬೇಕಂತ ನಾವು ತಿರ್ಗಿ ರಿಟರ್ನು. ಹಿಂಗೆ ಬರೋ ಹಿಂಗೆ ದಾರಿ. ಇವಾಗ ನಾವು ತುಂಬ ಲೇಟಾಗಿ ಬಂದುಬಿಟ್ಟಿದ್ದೀವಿ. ಬನ್ನಿ ಆದಷ್ಟು ಬೇಗ ಹತ್ಬಿಟ್ಟು ಬರೋಣ, ಟೈಮ್ ಇಲ್ಲ ನಮಗೆ. ಇಲ್ಲಿಂದ 900 ಮೀಟ್ರ್ ಅಂತೆ. ಬನ್ನಿ ಬೇಗ ಹತ್ಬಿಟ್ಟು ಬಂದುಬಿಡೋಣ, ಏನು ಮಾಡೋಕ್ಕಾಗಲ್ಲ. ನಾವು ಬಂದಿರೋದು ರಾಂಗ್ ಟೈಮಲ್ಲಿ. ಒಂದು ಟಿಕೆಟ್ಗೆ 200 ರೂಪಾಯಿ, ಇಬ್ಬರು 400 ರೂಪಾಯಿ ತೊಗೊಂಡು. ಹೆಂಗೋ ನಮ್ಮ ಹತ್ರ ಕ್ಯಾಶ್ ಇದ್ದಿಲ್ಲ, ಆನ್ಲೈನ್ ಆಯಿತು. ಬನ್ನಿ ಹೋಗೋಣ ಇವಾಗ. ಒಂದು ಹೆಜ್ಜೆ ಇಕ್ಬೇಕಂದ್ರೆ ಹುಷಾರಾಗಿ ನೋಡ್ಕೊಂಡು ಇಕ್ಬೇಕು. ಯಾವ ಮಾರಿದ್ರೆ ಅಮುಕು ಡುಮ್ಮಕ್ಕೆ ಎಂದು ಶಾರ್ಟ್ ಕಟ್ ಅಂತೀರಾ? ಕೆಲಸ ಮಾಡಿದ್ರೇ ಕೆಲಸ. ಏನೋ ಬ್ರೋ ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಬ್ರೋ ನಮಗೆ. ಹಾಂ, ಹಂಗಂತೀರಾ? ಬರೋಣ ನಡ್ರಿ. ನಮ್ಮ ಕರ್ನಾಟಕ ಹುಡುಗಿರೆಲ್ಲ ಸೀರೆ ಉಟ್ಕೊಂಡು ಒಂದು ಹಣೆಗೆ ಬಟ್ಟಿಕೊಂಡು ತಲೆಗೆ ಸ್ವಲ್ಪ ಹೂವು ಮಾಡ್ಕೊಂಡಿದ್ರೆ ಎಷ್ಟು ಸುಂದರ ಅಲ್ಲ ನೋಡೋಕ್ಕೆ. ಬಟ್ ಇವ್ರನ್ನೆಲ್ಲ ನೋಡಾದ್ಮೇಲೆ ಸ್ವಲ್ಪ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬೇಗ ಹೋಗಿ ಬರಬೇಕು, ನಮ್ಗೆ ಟೈಮ್ ಇಲ್ಲ ಇವಾಗ. ಬನ್ನಿ. ಎಷ್ಟು ಫೋರ್ಸಾಗಿ ಬೀಳ್ತಿದೆ ಗೊತ್ತಾಗೈತೆ. ಈ ಕಡೆಯಿಂದ 70 ಅಡಿ ಮೇಲೆಯಿಂದ ಬೀಳ್ತಾ ಇರೋದು. ಇಲ್ಲಿಗೆ ಬರ್ತಾ ಇದೆ ನೀರು ಹನಿಗ್ಲು. ನಮ್ಮ ಫ್ರೆಂಡು ಡ್ರೋನ್ ಹಾರಿಸ್ತಾ ಇದ್ದಾನೆ, ನೋಡ್ಬೇಕು ಅದು ಹೆಂಗೆ ಬರುತ್ತೆ. ಈ ಕಡೆ ಹಾರಿಸಿಬ್ರು ಡ್ರೋನು. ಮಗಕ್ಕೆ ಹಂಗೆ ಹೊಡಿತಾ ಇದೆ ನೀರು ಮಾತ್ರ.